ಅದಕ್ಕೆ ನಾವು ಹಿಂದಿನ ದಿನನೇ ಪ್ರಿಪ್ರೇಷನ್ಸ್ ಇರಬೇಕು ನಮ್ಮದು. ಹಿಂದಿನ ರಾತ್ರಿನೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರಬೇಕು. ಸೊ ನಾವು ನಾಳೆ ಏನು ಮಾಡಬೇಕು, ನಾಳೆ ನಮ್ಮ ಗುರಿ ಏನು, ನಾಳೆ ನಮ್ಮ ಉದ್ದೇಶ ಏನು, ನಿಮಗೆ ನಾಳೆ ಏನು ಬೇಕು ಅನ್ನೋದನ್ನ ನೀವು ಒಂದು ಕ್ಲಿಯರ್ ಪಿಕ್ಚರ್ನ ಇವತ್ತಿನ ರಾತ್ರಿ, ಇವತ್ತೇ ನೀವು ನಿಮ್ಮ ಬ್ಲೂ ಪ್ರಿಂಟ್ ರೆಡಿ ಇರಬೇಕು. ಚಿಕ್ಕದ್ರಿಂದ ಪ್ರಯತ್ನ ಪಡಿ. ಇದೊಂದು ನಾನು ಹೇಳ್ತಾ ಇದ್ದೀನಿ, ನೀವು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಆಗಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪಡಿ. ಯಾವ ರೀತಿ ಪ್ರಯತ್ನ ಪಡೋದು? ಇವತ್ತಿಂದನೇ, ಈ ವಿಡಿಯೋ ನೋಡಾದ್ಮೇಲೆ ನಾಳೆಗೆ ನೀವೇನೇನು ಮಾಡಬೇಕು ಅನ್ನೋದನ್ನ ಒಂದು ಲಿಸ್ಟ್ ಹಾಕೊಳ್ಳಿ. ಸೊ ಹಂಗಂತ ಹೇಳ್ಬಿಟ್ಟು ಒಂದು 20-30 ಲಿಸ್ಟ್ ಹಾಕೊಳ್ಳೋದಲ್ಲ. ಆಮೇಲೆ ಆಗದೇ ಇರೋದು ಲಿಸ್ಟ್ಗಳೆಲ್ಲ ಹಾಕೊಳ್ಳೋದಲ್ಲ, ಅದು ಕೂಡ ತಪ್ಪು. ಹರೀಶ್ ಅವ್ರು ಹೇಳಿದ್ದಾರೆ, ನಾನು ಮಾಡಿರೋದೆಲ್ಲ ನಾನು ಅನ್ಕೊಳ್ಳೋದೆಲ್ಲ ಆಗುತ್ತೆ, ಆ ಥರ ಅಲ್ಲ. ಯಾವುದೇ ಒಂದು ಆಯ್ಕೆಗಳನ್ನ ಶುರು ಮಾಡಬೇಕು, ಒಂದು ಅಭ್ಯಾಸಗಳನ್ನ ಶುರು ಮಾಡಬೇಕು ಅಂದರೆ 21 ದಿನ ಅದನ್ನು ಸತತವಾಗಿ ಪ್ರಯತ್ನ ಪಡಬೇಕು. ಇದು ಒಂದು ಸೈನ್ಸ್, ಆ್ಯಕ್ಚುಲಿ ಇದು ಪ್ರೂವ್ ಆಗಿದೆ. ಯಾವುದೇ ನೀವು ಒಂದು ಹೊಸ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಅಂದರೆ, ಅಥವಾ ಒಂದು ಹೊಸ ರೀತಿಯಲ್ಲಿ ನೀವೇನಾದರೂ ಹ್ಯಾಬಿಟ್ಸ್ನ ನೀವು ಬಿಲ್ಡ್ ಮಾಡ್ಕೋಬೇಕು, ಅದನ್ನು ಜೀವನ ಪರ್ಯಂತ ನೀವು ಬೆಳೆಸ್ಕೋಬೇಕು ಒಂದು ಒಳ್ಳೆ ಅಭ್ಯಾಸಗಳನ್ನ ಅಂತ ಹೇಳಿದ್ರೆ 21 ದಿನ ನೀವು ಅದನ್ನ ಪ್ರಯತ್ನ ಪಡಬೇಕು. ಒಳ್ಳೆ ಶ್ರದ್ಧೆಯಿಂದ ಅದನ್ನು ಪ್ರತಿದಿನವೂ ಒಂದೇ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತಾ ಇತ್ತು ಅಂತ ಹೇಳಿದ್ರೆ, ಅದು ಖಂಡಿತವಾಗಿಯೂ ಕೂಡ 22ನೇ ದಿವಸದಿಂದ ಅದು ನಿಮ್ಮ ಜೀವನದಲ್ಲಿ ಒಂದು ನ್ಯಾಚುರಲ್ ಆಗಿ ಬರೋಕ್ಕೆ ಶುರು ಆಗುತ್ತೆ. ಸೊ ಹಂಗಾಗಿ ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ, ಇವತ್ತಿಂದನೇ ನೀವು ನಾಳೆ ಏನು ಮಾಡ್ಕೋಬೇಕು, ಫಸ್ಟು ಬರೀ 2 ಗುರಿ ಸಾಕು, 2 ಟಾಸ್ಕು, ಸಿಂಪಲ್ ಟಾಸ್ಕು. ಮತ್ತು ಆ ಟಾಸ್ಕು ನಿಮಗೆ ತುಂಬ ಅತಿ ಮುಖ್ಯವಾಗಿ ಬೇಕಾಗಿರೋಂಥದ್ದು, ಆಯಿತಾ? ಅಂಥದ್ದನ್ನ ಇಂಪಾರ್ಟೆಂಟ್ ಆಗಿರೋದು 2 ಟಾಸ್ಕು. ಕೂತ್ಕೊಂಡು ಬರ್ಕೊಳ್ಳಿ ಇವತ್ತು.